ಎಲ್ಲರಿಗೂ ನಮಸ್ಕಾರ. ಸಿಲಿಕಾನ್ ಸಿಟಿ ಬೆಂಗಳೂರು ಕಾಡುಗೋಡಿಯಲ್ಲಿ ಒಂದು ಘಟನೆ ನಡೆದಿದೆ. ಈ ಒಂದು ಘಟನೆ ಒಬ್ಬ ಹೆತ್ತ ತಾಯಿ ಯಾವ ರೀತಿ ತನ್ನ ಮಗಳನ್ನೇ ಸ್ವಾರ್ಥಕ್ಕಾಗಿ ಕೊಂದಿದ್ದಾಳೆ ಎಂಬುದು ಈ ಸಮಾಜಕ್ಕೆ ಒಂದು ಕೆಟ್ಟ ಎಕ್ಸಾಂಪಲ್ ಆಗಿದ್ದಾಳೆ. ಅವಳ ಮಗಳು ಸ್ವಲ್ಪ ದಿನದ ಹಿಂದೆ ಸಾವನ್ನಪ್ಪುತ್ತಾಳೆ. ಎಲ್ಲರೂ ಅಂದುಕೊಂಡಿದ್ರು ಇದೊಂದು ನೈಸರ್ಗಿಕವಾದ ಸಾವು ಎಂಬುದು. ಅದರಲ್ಲಿ ಯಾವುದೇ ರೀತಿಯ ಡೌಟ್ ಬಂದಿಲ್ಲ. ಆದರೆ ಕೇವಲ ಒಂದು ರಿಪೋರ್ಟ್ ಇವಳ ಕಳ್ಳಾಟ ಬಯಲಾಗಿದೆ. ಈಕೆಯ ಹೆಸರು ಪ್ರಿಯಾಂಕಾ. ಇವಳು ವೃತ್ತಿಯಲ್ಲಿ ಲಾಯರ್. ಬೇರೆಯವರಿಗೆ ನ್ಯಾಯ ಕೊಡ್ತಿದ್ದ ಇವಳೇ ಅನ್ಯಾಯ ಮಾಡಿದ್ದಾಳೆ. ಇನ್ನು ಇವಳ ಗಂಡ, ಅವರು ಕೂಡ ಶ್ರೀಮಂತನೇ. ಅವನ ಹೆಸರು ಪ್ರವೀಣ್. ಇವನು ಖಾಸಗಿ ಶಾಲೆಯ ಮಾಲೀಕನಾಗಿದ್ದ. ಆದರೆ ಇವಳಿಗೆ ಅನೈತಿಕ ಸಂಬಂಧವಿತ್ತು. ಗಂಡನ ಬಳಿ ಡೈವರ್ಸ್ ಕೊಡಲು ಕಾಟ ಕೊಡ್ತಿದ್ಲು. ಬಿಲಿಯನೇರ್ ಪ್ರಿಯಕರ ಜೊತೆ ಐಷಾರಾಮಿ ಜೀವನ ನಡೆಸಲು ಹೆತ್ತ ಮಗಳನ್ನೇ ತಾಯಿ ಉಸಿರುಗಟ್ಟಿಸಿ ಕೊಂದಿದ್ದಾಳೆ. ಮೇ 24ರಂದು ಪ್ರಿಯಾಂಕಾ ತನ್ನ ಜನ್ಮದಿನವನ್ನು ಆಚರಿಸಿಕೊಂಡಿದ್ದಳು. ಬರ್ತ್ಡೇ ಸಂಭ್ರಮಕ್ಕಾಗಿ ಆಕೆ ತನ್ನ ಪ್ರಿಯಕರ ಮೋಹನ್ ಜೊತೆ ಹಲವು ಕಡೆ ಸುತ್ತಾಡಿದ್ದಾಳೆ. ಅದೇ ದಿನ ಮಗು ಕೂಡ ಸತ್ತಿರುತ್ತದೆ. ಮರುದಿನ ಮಗು ಸಾವನ್ನಪ್ಪಿರುವ ವಿಷಯ ಪ್ರಿಯಾಂಕಾ ಸಹೋದರ ರಾಘವೇಂದ್ರನಿಗೆ ತಿಳಿಸುತ್ತಾಳೆ. ಪ್ರಿಯಾಂಕಾ ಪತಿ ಪ್ರವೀಣ್ಗೆ ಕರೆ ಮಾಡಿ ಮಾಹಿತಿ ನೀಡಿದ್ದಾನೆ. ಸಹೋದರನಿಗೆ 2 ರೀತಿಯ ಕತೆ ಕಟ್ಟಿದ್ಲು. ವೃತ್ತಿಯಲ್ಲಿ ವಕೀಲರಾಗಿರುವ ಪ್ರಿಯಾಂಕಾ ಮಗುವಿನ ಸಾವನ್ನು ಮುಚ್ಚಿ ಹಾಕಲು ತನ್ನದೇ ಸಹೋದರನಿಗೆ 2 ರೀತಿಯ ಬೇರೆ ಬೇರೆ ಕತೆಗಳನ್ನು ಹೇಳಿ ದಾರಿ ತಪ್ಪಿಸಲು ಯತ್ನಿಸಿದ್ದಾಳೆ. ಮೊದಲಿಗೆ ರಾತ್ರಿ ಮಲಗುವಾಗ ಬಿರಿಯಾನಿ ತಿಂದು ಮಲಗಿದ್ಲು ಅಂತ ಹೇಳಿದ್ಲು. ನಂತರ ಬರ್ತ್ಡೇ ಸೆಲೆಬ್ರೇಷನ್ಗೆ ಕೆಫೆಗೆ ಹೋಗಿದ್ದೆವು, ಅಲ್ಲಿ ಮಗಳಿಗೆ ಐಸ್ ಕ್ರೀಮ್ ಕೊಡಿಸಿ ಕಾರ್ನಲ್ಲಿ ಎಸಿಯಲ್ಲಿ ಮಲಗಿಸಿದೆ ಅಂತ ಹೇಳಿದ್ಲು. ಅಲ್ಲಿ ಉಸಿರು ಕಟ್ಟಿ ಸತ್ತಿರಬಹುದು ಅಂತ ಹೇಳುತ್ತಾಳೆ. ತಂದೆ ಪ್ರವೀಣ್ಗೆ ತೀವ್ರ ಅನುಮಾನ ಮೂಡಿತ್ತು. ಜೂನ್ 4ರಂದು ಮಗುವಿನ ಮರಣೋತ್ತರ ಪರೀಕ್ಷೆಯ ವರದಿ ಸಿಗುತ್ತಿದ್ದಂತೆ ಪ್ರವೀಣ್ ಅದನ್ನು ವಿದೇಶದಲ್ಲಿರುವ ತನ್ನ ವೈದ್ಯರಾಗಿರುವ ತನ್ನ ಅಕ್ಕನಿಗೆ ಕಳಿಸಿಕೊಟ್ಟುತ್ತಾನೆ. ವರದಿಯನ್ನು ಕೂಲಂಕುಷವಾಗಿ ಪರಿಶೀಲಿಸಿದ ಅವನ ಅಕ್ಕ, ಇದೊಂದು ಸಹಜ ಸಾವಲ್ಲ, ಮಗುವಿನ ಕೊಲೆಯಾಗಿರುವ ಹಾಗೆ ಕಾಣುತ್ತಿದೆ ಅಂತ ಹೇಳಿದ್ರು. ಇದನ್ನು ತಿಳಿದ ಅವಳ ಗಂಡ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ಅವಳ ಮೈಂಡ್ ಸೆಟ್ ಹೇಗಿತ್ತು ಅಂದರೆ, ಪ್ರಿಯಕರ ಮೋಹನ್ ದೊಡ್ಡ ಲ್ಯಾಂಡ್ ಡೆವಲಪರ್ ಹಾಗೂ ಬಿಲಿಯನೇರ್ ಆಗಿದ್ದ. ಆತನ ಜೊತೆಗಿದ್ದರೆ ಮತ್ತಷ್ಟು ಐಷಾರಾಮಿ ಜೀವನ ನಡೆಸಬಹುದು ಎಂದು ಇವಳ ಲೆಕ್ಕಾಚಾರ ಹಾಕಿದ್ಲು. ಅದಕ್ಕೆ ಅವಳ ಮಗಳೇ ಅಡ್ಡಿಯಾಗಿದ್ದಳು. ಅವಳನ್ನು ಮುಗಿಸಿಬಿಟ್ಟರೆ ಎಲ್ಲವೂ ಸರಿಯಾಗುತ್ತೆ ಅಂತ ಭಾವಿಸಿದಳು. ಮತ್ತೊಂದು ಅನುಮಾನ ಮೂಡಲು ಏನ್ ಕಾರಣ ಎಂದರೆ, ಮಗಳ ಸಾವಿನ ಸೂತಕದ ನಡುವೆಯೂ ಈ ಜೋಡಿ ದೇವಸ್ಥಾನದಲ್ಲಿ ಜೊತೆಯಾಗಿ ಕಾಣಿಸಿಕೊಂಡಿತ್ತು. ಸದ್ಯ ಕಾಡುಗೋಡಿ ಪೊಲೀಸರು ಪ್ರಕರಣದ ತನಿಖೆಯನ್ನು ತೀವ್ರಗೊಳಿಸಿದ್ದು ಈ ಇಬ್ಬರು ತಲೆಮರೆಸಿಕೊಂಡಿದ್ದಾರೆ. ಇವರಿಬ್ಬರನ್ನು ತೀವ್ರವಾಗಿ ಹುಡುಕಾಟ ನಡೆಸುತ್ತಿದ್ದಾರೆ.